ಚಿಂತಿಸಿ ವಂದಿಸಿ ಪೂಜಿಸೇ 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 ಕನ್ನಡ ಮಣ್ಣನ್ನು ಮರಿದೆ ಅಭಿಮಾನಿ ಅಭಿಮಾನಿ ಮಣ್ಣನ್ನು ಜರಿದೆ ಅಭಿಮಾನಿ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡಿ ಕಲೆಗಳ ನೆಲೆಯಲ್ಲಿ ಸನಾ
ಜೀವರಾಶಿಗಳನ್ನ ಕಾಪಾಡುವ ಮಹಾಮಾಯಿನಿ ಅಮ್ಮ. ಈ ದಾರಿಯಲ್ಲಿ ಬಡವ ಶ್ರೀಮಂತ ಎಂಬ ಎರಡು ಜಾತಿಗಳನ್ನ ಸೃಷ್ಟಿ ಮಾಡಿ ನಮ್ಮಲ್ಲೇ ತಾರತಮ್ಯವನ್ನ ತಂದಿಟ್ಟಿದ್ಯಾ. ಏನು, ನಾನು ಚಿಕ್ಕವಳಿರುವಾಗಲೇ ನನ್ನ ತಾಯಿಯನ್ನ ಕಳೆದುಕೊಂಡೆ. ಅಂದಿನಿಂದ ಇಂದಿನ ತನಕ ನನ್ನ ತಂದೆಯವರು ನನಗೆ ತಾಯಿಯಂತೆ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ನೋಡ್ಕೊಳ್ತಾ ಇದ್ದಾರೆ ಅಮ್ಮ. ಆ ನನ್ನ ತಂದೆಗೆ ದೀರ್ಘಾಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡುವ ಭಾರ ನಿನ್ನನ್ನೇ ಕೊಡುಗೆ ಅಮ್ಮ. ಕೋಟಿಗಳಿಗೂ ಆಶ್ರಯವನ್ನಿತ್ತ ಮಹಾದಿ ಈ ನಿನ್ನ ಪಾದ ಸೇವೆಯನ್ನು ಆ ಜನ್ಮ ಪರ್ಯಂತರ ಮಾಡಬೇಕೆಂದಿದ್ದ ಈ ಬಡ ರೈತನಿಗೆ ಬರೀ ಕನಸಾಯಿತೇ ತಾಯಿ. ಇನ್ನೇನು ನನಗೂ ನಿನಗೂ ಇರುವ ಬಂಧುತ್ವದ ಬಳ್ಳಿ ಕಡಿದು ಹೋಗುತ್ತಿದೆಯಮ್ಮ. ನನ್ನ ಮಗಳ ಮದುವೆಯ ಖರ್ಚಿಗಾಗಿ ನಿನ್ನನ್ನು ಮಾರಿ ಬಂದ ಹಣದಿಂದ ವರದಕ್ಷಿಣೆ ಕೊಟ್ಟು ಹೆತ್ತ ಮಗಳನ್ನು ತಲೆತಲಾಂತರದಿಂದ ಅನ್ನ ಕೊಟ್ಟು ಬಂದ ನಿನ್ನನ್ನು ಶಾಶ್ವತವಾಗಿ ಹೊರಗಟ್ಟುವ ಈ ಕಡು ಪಾಪಿಯನ್ನು ನಿನ್ನ ಉದಾರ ಹೃದಯದಿಂದ ದೇವಕಿಸುದ ಗೋವಿಂದ ವಸುದೇವ ಜಗತ್ಪತೆ ದೇಹಿ ಮೇ ತನಯಂ ಶ್ರೀಕೃಷ್ಣ ತ್ವಾಮಹಂ ಶರಣಂ ಗತಃ. ದೇವಿ ಯಾಕಪ್ಪ, ಯಾಕೆ ರೀತಿ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ಯಾ ಅಪ್ಪ? ನನ್ನಿಂದ ಏನಾದ್ರೂ ತಪ್ಪಾಯ್ತೇನಪ್ಪ? ತಪ್ಪು ಅದು ನಿನ್ನಿಂದ. ಈ ನಿಯತ್ತಿನ ರಾಮಯ್ಯನ ಬಾಯಿ ಮಗನಾದ ನಿನ್ನಿಂದ ತಪ್ಪಾಗಲಿಕ್ಕೆ ತ್ರಿಕಾಲದಲ್ಲಿಯೂ ಸಾಧ್ಯವಿಲ್ಲವಮ್ಮ. ಯಾಕಪ್ಪ, ಯಾಕೆ ರೀತಿ ಕಣ್ಣಲ್ಲಿ ನೀರ್ ಹಾಕ್ತಾ ಇದೀಯಾ? ಹೊಲದಲ್ಲಿ ನೀರು ಹಾಯಿಸುವಾಗ ಕಣ್ಣಲ್ಲಿ ಮಣ್ಣು ಸಿಗಿದು ನೀರು ಅಷ್ಟೇ ಕಣಮ್ಮ. ನಿನ್ನ ಮಾತನ್ನ ನಾನು ನಂಬಲ್ಲ ಅಪ್ಪ. ನೀನು ಸುಳ್ಳು ಹೇಳ್ತಾ ಇದ್ದೀಯ. ನೋಡಪ್ಪ, ಹಗಲು ರಾತ್ರಿ ನನ್ನ ಮದುವೆಯ ಕೊರಗನ್ನ ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀನು ಕಣ್ಣೀರ್ ಹಾಕ್ತಾ ಇದೀಯ. ಅದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ. ಹಾಗೆಲ್ಲ ಅಲ್ಲ ಮಗು. ವರದಕ್ಷಿಣೆಯ ಜ್ವಾಲಮುಖಿ ಹೊತ್ತು ಉರಿಯುವ
ನಿನಗೆಂತ ಹೊರ ಸಿಗುವನೋ ಎಂಬ ಚಿಂತೆ ಒಂದು ಕಡೆ ಒಂದು ಜೊತೆ ಭಯಕ್ಕಮ್ಮ. ನಿಜ ಅಪ್ಪ ನಿನ್ನ ಮಾತು. ಓದಿ ವಿದ್ಯಾವಂತರಾಗಿರುವ ಯುವ ಜನಾಂಗವೇ ವರದಕ್ಷಿಣೆಗಾಗಿ ಆ ಸ್ವಾತಿ ಮಳೆ ಹನಿಗಾಗಿ ಕಪ್ಪೆ ಚಿಪ್ಪು ಬಾಯಿ ತೆರೆದು ಕುಳಿತುಕೊಂಡಂತೆ ಈ ರೀತಿ ಕುಳಿತುಕೊಂಡಿರುವಾಗ ಇನ್ನು ಅಸಮರ್ಥರಾಗಿರುವ ಬಡ ಕನ್ಯರನ್ನ ಕೈ ಹಿಡಿಯಲು ಯಾರು ತಾನೇ ಮುಂದೆ ಬರ್ತಾರೆ ಈ ಆಧುನಿಕ ಪ್ರಪಂಚದಲ್ಲಿ ಅಪ್ಪಾಜಿ? ಧನಿಕರ ದೌರ್ಜನ್ಯದ ಬಾಯಿಂದ ಎಲ್ಲಿಯವರೆಗೂ ವರದಕ್ಷಿಣೆ ಎಂಬ 5 ಅಕ್ಷರ ಪಠಿಸುವರೋ ಅಲ್ಲಿಯವರೆಗೂ ಬಡವರಿಗೆ ಬೆಲೆ ಇಲ್ಲ, ಬಡ ಕನ್ಯರಿಗೆ ಮಾಂಗಲ್ಯ ಭಾಗ್ಯವಿಲ್ಲವಮ್ಮ. ಹೋಗ್ಲಿ ಬಿಡಿ ಅಪ್ಪಾಜಿ. ನೋಡಿ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅನ್ನುವಂತೆ ನಮ್ಮ ಹಣೆ ಬರದಲ್ಲಿ ಏನು ಬರೆದಿದ್ಯೋ ಅದನ್ನ ನಾವು ಅನುಭವಿಸಲೇಬೇಕು. ಅಪ್ಪಾಜಿ, ನಾನು ನಿಮಗೊಂದು ಮಾತು ಕೇಳಪ್ಪ. ಹೇಳಮ್ಮ, ಅದಕ್ಕೇನಂತೆ? ನೋಡಿಪ್ಪ, ನಾನು ಚಿಕ್ಕವಿದ್ದಾಗ ನನ್ನ ತಾಯಿಯನ್ನ ಕಳೆದುಕೊಂಡಿದ್ದೆ. ಅಂದಿನಿಂದ ಇಂದಿನ ತನಕ ನನ್ನನ್ನು ನೀವು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಬೆಳೆಸಿದ್ದೀರ. ಅಂದಾಗ ನನ್ನನ್ನ ಮದುವೆ ಮಾಡಿ ಹೊರಗಡೆ ಕಳಿಸಬೇಕು ಅನ್ನುವ ಚಿಂತೆಯನ್ನ ನೀವು ನಿಮ್ಮ ತಲೆಯಿಂದ ತೆಗೆದು ಹಾಕಿ ನನ್ನನ್ನ ನಿಮ್ಮ ಗಂಡು ಮಗು ಅಂತ ತಿಳಿದುಕೊಂಡು ಬೆಳೆಸಿದ್ರೆ ಮುಂದೆ ಮುಪ್ಪಿನ ಕಾಲದಲ್ಲಿ ಈ ಜೀವಕ್ಕೆ ಸಹಾಯವಾಗುವುದಿಲ್ಲವೇನಪ್ಪ? ಅದೀಗಮ್ಮ ಸಾಧ್ಯ? ಹೆಣ್ಣಾಗಿ ಹುಟ್ಟಿದ ಮೇಲೆ ಹೆಣ್ಣುತನಕ್ಕನುಗುಣವಾಗಿ ಬಾಳಬೇಕೆ ವಿನಃ ಹುಟ್ಟಿದ ಸುಟ್ಟು ಹೋಗುವ ತನಕ ಅವರಲ್ಲೇ ನೀನಿದ್ದು ಅವರಲ್ಲೇ ಅಂತ್ಯವಾಗುವ ಅಲ್ಪವತಿ ನೀನಾಗಬಾರದಮ್ಮ. ಅಪ್ಪಾಜಿ, ನೀವು ಹೇಳುತ್ತಿರುವ ಮಾತು ಸತ್ಯವಿದೆ ಅಪ್ಪಾಜಿ. ಆದ್ರೆ ಇಂದಿನ ಕಾಲದಲ್ಲಿ ಹಣಕ್ಕಾಗಿ ಹೆಣ್ಣಿನ ಶೀಲವನ್ನ ಹಾಳು ಮಾಡ್ತಾ ಇದ್ದಾರೆ, ಆ ಹೆಣ್ಣನ್ನ ಕೊಲೆ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಅಂತ ಗಂಡಿನೊಂದಿಗೆ ಮದುವೆ ಮಾಡಿಕೊಂಡು ಸಂಸಾರ ಮಾಡುವುದಕ್ಕಿಂತ ಆ ಜನ್ಮ ಪರ್ಯಂತ ಬ್ರಹ್ಮಚಾರಿ ಆಗಿರುವುದೇ ಒಳ್ಳೆಯದೇ ಅಪ್ಪಾಜಿ. ಛೇ, ಛೇ. ಎಲ್ಲರನ್ನೂ ಹಾಗೆ ಅಳೆಯಬಾರದಮ್ಮ. ನಿನಗೆ ಅನುರೂಪವಾದವರ ಶ್ರೇಷ್ಠ ನೊಡವೆ ಮದುವೆ ಮಾಡವನೇ ವಿನಃ ರಾತ್ರಿ ಕಂಡ ಬಾವಿಗೆ ಆಗಲು ನೂಕಲಾರೆ ಮಗಳೇ. ಅಯ್ಯೋ. ಅಮ್ಮ, ನೀವೇನೇ ಹೇಳಿದ್ರು ಕೂಡ ಈ ರೀತಿ ಹೆಣ್ಣಿನ ಜೀವನವನ್ನ ಹಾಳು ಮಾಡುವ ಗಂಟಿನ ಕೈಗೆ ಯಾವುದೇ ಕಾರಣಕ್ಕೂ ನಾನು ನನ್ನ ಕರುಳನ್ನ ಒಡ್ಡಲಾರೆ ಅಪ್ಪಾಜಿ. ನೀ ಬಯಸುವ ಗಂಡು ಈ ಭೂಮಿ ಮೇಲೆ ಇದ್ದರೇನಮ್ಮ? ಯಾಕಿಲ್ಲಪ್ಪ, ಇದ್ದಾರೆ. ಅಂದ್ರೆ ಈಗ ನಾನು ಎಂದರೆ ಹೇಳಮ್ಮ, ಅರ್ಧಕ್ಕೆ ನಿಲ್ಲಿಸಿದರೆ ಹೇಗೆ? ಅದೇಪ್ಪ, ನಾನು ನಂಬಿ ಪೂಜೆ ಮಾಡುತ್ತಿರುವ ಆ ನನ್ನ ದೇವರು ಎಂದಿಗೂ ನನ್ನ ಕೈ ಬಿಡುವುದಿಲ್ಲ ಅಂತ ಹೇಳಿದೆ. ಹೌದಮ್ಮ, ನೀನಂತಳು ದೈವ ಭಕ್ತಳು. ಆ ದೇವರು ಕರುಣಿಸಿದರು ಕರುಣಿಸಲು ಹಾಗೆ ಬೇಡುವಾಗ ಈ ಮುದುಕನಿಗೆ 2 ಮೊಮ್ಮಕ್ಕಳನ್ನು ದಯಪಾಲಿಸು ಎಂದು. ಇಷ್ಟು ವಯಸ್ಸಾದ್ರೂ ತಮಾಷೆ ಮಾಡೋದನ್ನ ಮಾತ್ರ ಬಿಡ್ಲಿಲ್ಲ ನೀವು. ತಮಾಷೆಯಲ್ಲ, ಈ ಮುದಿ ಜೀವಕ್ಕೆ ಮೊಮ್ಮಕ್ಕಳನ್ನು ಕಾಣುವ ಆಸೆ. ಅಯ್ಯಪ್ಪಾಜಿ, ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರೋ, ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡ್ತಿರೋ? ಏನಾಗಿದೆ ನನಗೆ? ಒಳ್ಳೆ 18ರ ಹರಿಯದ ಯುವಕ ಹಾಗೆ ಇದ್ದೀನಿ. ಅದಕ್ಕೆ ಇವತ್ತು ಇಷ್ಟೊತ್ತಾದ್ರೂ ಊಟನೂ ಮಾಡಿಲ್ಲ, ತಿಂಡಿನೂ ತಿಂದಿಲ್ಲ. ಹೌದಲ್ವಾ? ಬಾರಮ್ಮ, ಆಗಲಿ ನಡಿ, ಇಬ್ಬರು ಜೊತೆಯಾಗಿ ಊಟ ಮಾಡೋಣ.
ಮಧುಮನಿದೆ ಕಣ್ಣನೆ ತಾಯಿ ಹರಿಮಳವಿ ಹರಿಯುವ ಹೂವ ಹರಡುತ್ತದೆ ಏನ್ರಿ ಮಿಸ್ಸಿನ ಒಂದೇ ಸಮಯ ನೋವು ನೋಡ್ತಾರಲ್ಲ ಯಾಕ ನಿಮ್ ತಲೆಗೆ ಬಿಟ್ಟಿದ್ದೇನ ಮತ್ತೆ ಶಾಲೆ ಕೆಟ್ಟಿಲ್ಲ ರೀ ಮೈ ಕೆಟ್ಟೈತೆ ಮೈ ಕೆಟ್ಟೈತೆ ಮೈ ತುಂಬಾ ಕಾಮ ತುಂಬಿಟ್ಟೈತೆ ಇದನ್ನ ಇಸ್ಕೋಬೇಕು ಅಂತ ಆಸೆ ಆಗೈತೆ ಮನಸ್ಸು ಮಾಡಿ ಸ್ವಲ್ಪ ಅಡ್ಜಸ್ಟ್ ಆಗ್ತೀಯಾ ಎಲ್ಲ ಬರಿಗೆ ಇಟ್ಟವನೇ ಅಡ್ಜಸ್ಟ್ ಆದ್ರೆ ನನಗೇನು ಕಟ್ತೀಯ ನೋಡಕ್ಕೆ ಸೀಪ್ ಬಿಟ್ರು ಆದಿನ ವಾಚ್ ಬಂದದಿ ಮಗ ಅಡ್ಜಸ್ಟ್ ಆಗಬೇಕೇನ ಅಡ್ಜಸ್ಟ್ ಆದ್ರೆ ನನಗೇನು ಕೊಡ್ತೀಯ ನಿಂದೇನಾರ ಅಡ್ಜಸ್ಟ್ ಆದ್ರೆ ಅಡ್ಜಸ್ಟ್ ಆದ್ರೆ ನಮ್ ಮಿಸ್ನ ಪ್ರಿಯ ಕೊಟ್ಬಿಡ್ತೆ ಬೇಡ ನನಗೆ ಬೇಡ ನೀ ಹಂಗೂ ಬೇಕು ಅಂದ್ರ 4 ಜಾಕೆಟ್ 4 ಬ್ರಾ 4 ಲಂಗನೂ ಕೊಡ್ತೀನಿ ದಯವಿಟ್ಟು
ಮಾಡಬೇಡ ನನ್ನ ಚಿನ್ನ. ಯವ್ವ ಮರಗಿದ್ದೆ ನೀನು ಅಲ್ಲಿಂದ ಬಂದಿ ಅಂದ್ರ ನಿಮ್ ಕೆಲಸ ಆಗಲ್ಲಂತ ನಾನು ಯಾವಾಗ್ರಿ ಹೇಳಿದೆ. ನಾವಿರೋದೇ ನಿಮ್ಮಂತವ್ರನ್ನ ಮಾಡೋಕ್ಕಾಗಿ ಅಲ್ಲಲ್ಲ, ಕೆಲಸ ಮಾಡೋಕ್ಕಾಗಿ. ನಿಮ್ಮದೇನೇ ತೋರಿಸಿ ಆಗ ಈಗ ಅನ್ನೋ ಸತ್ಯ ಮಾಡಿ ಮುಗಿಸಿ ಬಿಡ್ತೀನಿ. ಮಾಡೋಣಪ್ಪ ಮಾಡೋನೆ ಅದಕ್ಕೆ ನೋಡ ಹೊಡ್ಕೊಂಡು ಬಂದಿರೋದು. ಈಗ ತಗ ಇದು ನಮ್ಮ ಮಾಮ ಕೊಟ್ಟಿದ್ದ ಜಾಕೆಟ್. ಯಾರನ್ನ ಬಡಿದ್ರೆ ಜಾಕೆಟ್ ಇದು ಜಾಕೆಟ್ ಪೀಸ್ ನಮ್ಮ ಮಾಮ ಕೊಟ್ಟಿದ್ದು 150 ರೂಪಾಯಿ. ನೀಟಾಗಿ ಕರೆಕ್ಟ್ ಕುಂತ್ಕೊಂಡು ಬಂದ್ಬಿಡ್ಬೇಕು. ಮಾಮ ತಗ ಅಷ್ಟೇ ತಾನೇ, ಅದೇನ್ ಮಹಾ ಅಂತೀನಿ ಬಿಡ್ರಿ. ನಿಮ್ಮದು ಮಿಷಿನ್ ಕೆಳಗ ಹಾಕೊಂಡು ಕುಂತ ಅಂದ್ರೆ ಬರೀ 5 ನಿಮಿಷ ನಿಮ್ ಕೆಲಸ. ನೋಡಪ್ಪ ಮಿಷಿನ್ ಹಂಗೆ ಹಿಂಗೆ ಅರ್ಧಂಬರ್ಧ ಬಂದ್ರ ನಾವು ಒಪ್ಪಳಲ್ಲ. ನೋಡಿದ ಮಂದಿ ಎಲ್ಲ ಬಾಯಿ ಮೇಲೆ ಬೆಲ್ ನೋಡಬೇಕು, ಹಂಗ ಹೊಲಿಬೇಕು. ಆಮತ್ ನೀನು ರೀ ಒಲಿಯೋದನ್ನ ನೀವು ನನಗೆ ಹೇಳ್ಕೊಡ್ಬೇಕ. ಅವನವನ ಹಿಂಗಾಗ್ಬಿಟ್ಟನ್ ಮಗ. ಎಂತೆಂತ ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಗೆಲ್ಲ ಹೋಗ್ಕೊಟ್ಟಿನಿ. ಅಷ್ಟೇ ಯಾಕೆ ನಮ್ ಪೂಜಾರಿ ಬಗ್ಗಿಗೆ ಕೊಟ್ಟಿನಿ. ಅದು ಇರ್ಲಿ, ನಮ್ ಸಣ್ಣಿಗೆ ಸಣ್ಣ ತೂತ್ಬಿಟ್ಟು ಜಾಕೆಟ್ ಹೋಗ್ಬಿಟ್ಟು ಯಾರು ನಾನೇ. ಯಾರಿಗಪ್ಪ? ಯಾರಿಗೆ ಸಣ್ಣಿಗೆ ಯಾರಿಗೆ ಸಣ್ಣಗೆ ಸಣ್ಣಮ್ಮಗೆ ಎಲ್ಲದಳಮ್ಮ ಆಕಿನ ಅಲ್ಲಿ ಸೆಂಟ್ರಿ ಕೂತದ ನೋಡು ಅವಳೆ. ನಿನ್ನ ಕಣ್ಣಿಗೆ ಕಾಣಲ್ ಬಿಡಮ್ಮ, ಅವ್ರು ಎಲ್ಲೆಲ್ಲ ಕುಂತಿರ್ತಾರೆ. ಸಣ್ಣ ಕದರ ನಾನು ಮಾಡಿದ್ದೆ. ಇಲ್ಲ ಇಲ್ಲ ದೊಡ್ಡ ಕದರೆ ಹೆಸರು ಸಣ್ಣದು. ಹೆಸರು ಹೆಂಗಪ್ಪ ಬಾಡಿ ಹೆಂಗಪ್ಪ ಗೊತ್ತಿಲ್ಲ. ವಾಲಿ ಬಿಡು ಮಿಸ್ಸಿನ ನಿಮಗೆ ಅಷ್ಟೊಂದಿಲ್ಲ ಒಲಿಯಕ್ಕೆ ಬರ್ತಿದ್ದ ಮಿಸ್ಸಿನ್ನು ಬರುತ್ತಾ ಅಂತ ಕೇಳ್ಬೇಡ ಚಿನ್ನ. ಏನು ಮುಂದ ನನ್ನ ಹತ್ರ ಬಂದು ಹೋಗೋದು ಮಾತ್ರ ಮರಿಬೇಡ. ನೋಡ್ರಿ ಮಿಸ್ಸಿನ ಆಯ್ತು. ನಿಮ್ಮ ಮೌನಂಬರವ ನಮ್ಮ ಮಗು ಬಂದ್ ಮತ್ತೆ ಎಗ್ರಾಡ್ಯಾಳು. ಎಲ್ಲದೇವ ಅತ್ತೇವ ಕಾಲಿ ಬಿಡ್ತಾವ ಬಂದ್ ಮೇಲೆ ಸ್ಟೇಜ್ ಮೇಲೆ. ಅಲ್ಲಿ ಹೆಸರೇನು? ನಮ್ಮವ್ವ ಏ ಬ್ಯಾಡ ಬಿಡ್ರಿ, ಏ ಬ್ಯಾಡ ಬಿಡ್ರಿ. ನಾಗಮಣಿ ನಾಗಮ್ಮ ಎಲ್ಲೆಡೆ ಕುಂತಪ್ಪ ಏನಾಗಿ ನಾಗಮ್ಮ ನಾಗವ್ರ ವಿಚಾರ ಹಂಗಿರ್ಲಿ. ಒಂದು ಬಟ್ಲ ಹಾಕ್ಬಿಡ್ರ ನಮ್ಮ ಕತ್ತದದು ಅಂದಂಗೆ ನನಗೆ ಯಾವ ರೀತಿ ಹೋದ್ರೆ ಚೆನ್ನಾಗಿ ಕಾಣುತ್ತೋ ಆ ರೀತಿ ಹೊಲ್ಕೊಡು. ಎಲ್ಲೆಲ್ಲ ಲವ್ ಸಿಂಬಲ್ ಬಿಟ್ಟು ಚೆನ್ನಾಗಿ ಕಾಣುತ್ತ ಅಲ್ಲೆಲ್ಲ ಲವ್ ಸಿಂಬಲ್ ಬಿಟ್ಟು ನೀಟಾಗಿ ಕುಂತ್ರಂಗೆ ಹೊಲ್ಕೊಡು. ಹಿಂಗೆ ಹೇಳಿದ್ಮೇಲೆ ಮುಗಿತ್ ಬಿಡ್ರಿ. ನಿಮ್ಗ ಹಿಂದಕ್ಕೊಂದು ಮುಂದಕ್ಕೆರಡು ತೋದ್ ಬಿಟ್ಟು ಮಾಡ್ಕೊಡ್ತೇವೆ. ಹಂಗ ಕೊಡ್ರಿ ಮತ್ತೆ ನಿಂದು ಪಿಂಡ್ರಿಕೆ ಯಾನ ಅದೇ ನಿನ್ನ ಡ್ಯಾನ್ಸ್ ಬಿಟ್ಟು ಮಾತಾಡ್ಬೇಡ. ಇವ್ ಸರಿ ನೀವು ಏನ್ ಮಕ್ಕಳು ತುಮಗ ಬಿಡ್ತಾವ ನೋಡಪ್ಪ. ಯಾಕ ನಿನಗೆ ಹಂಗ ಅಂದಾಜಿ ಬರೆಯಕ್ ಬರೋದಿಲ್ಲೇನ? ನಿನಗೆ ಅಂಬು ಅಳತಿ ಬೇಕಂದ್ರೆ ಅಳತಿ ರೊಟ್ಟಿ ಕೊಟ್ಟು ಕಳಿಸ್ತೀನಿ, ಹೊಲ್ದು ಕೊಡು. ಹಂಗೆಲ್ಲ ಅಂದಾಜಿಂದ ನೋಡಿ ಕಾಪಿ ಮಾಡೋ ಅಕ್ಕಸ್ಬಿ ಟೈಲರ್ ನಾನಲ್ರಿ. ಅಂದ್ರೆ ಉದ್ಕಸ್ಬಿರ್ಬೇಕು ನೀನು. ನಮ್ದೇನಿದ್ರು ಕರೆಕ್ಟ್ ಅಳತೆ ಕರೆಕ್ಟ್ ಕೆಲ್ಸ. ಬಾರಿ ಬಿಡ್ರಿ. ದೇವ್ರದ್ದು ಅವ್ರ ಮೇಲೆ ಅಳದಿ ಮ್ಯಾಲೆ ನಿಮ್ ಕೆಲ್ಸ. ಎಲ್ಲಾರ ಗುಂಡಿ ತೋಡ್ರತ್ತ ಇಲ್ಲಿ ಅಳತಿ ಹಾಕನಂತೆ. ಏ ಅದಲ್ಲವಾ ಬಾಡಿ ಸೈದಳೆ ಅಮ್ಗೆ. ಅಲ್ಲ ನೀನು ನನಗೆ ಸೈಜ್ ತಗೊಂಡು ನಾನು ನಿನಗೆ ಸೈಜ್ ತಗೊಂತೀನಿ. ಆತ ತಗೋ ಅಳತಿ ತಗೋ. ಮೊದ್ಲ ಬರ್ಗೆಟ್ಟಿ ಪುಸ್ತಕ ಅಲ್ಲೇ ದೂರ ಅಳತಿ ತಗೊಳ ಆರಿ ಮೌ ನಾಗಮ್ಮ. ಏ ಸಾಕು. ಅಳತಿ ತಗೊಂಡಿದ್ದಾತ ಸೈಜ್ ಮುಂದೆ ಬರ್ಲೇನು ಮತ್ತೆ ಹಾ
ಅಂದಂಗ ನಿಂದೇನಂತ ಗೊತ್ತಾಗ್ಲಿಲ್ಲಲ್ಲ. ರೂಟಿಗೆ ಬರ್ಬೇಕಲ್ಲ, ರೂಟಿಗೆ ಬರ್ಬೇಕಲ್ಲ. ಏನ್ರಿ ಏನು ಅದೇ ನಿಮ್ ಹೆಸರು? ಹೆಸರು ರೂಟಿಗೆ ಬಂದ್ಬಿಟ್ಟಲ್ಲ. ಹೇಳ ಅಯ್ಯೋ, ಲಾವಣ್ಯ. ಲಾವಣ್ಯ ಮತ್ತೇನು ಯಾರನ್ನ ಐತಿ ಹೇಳ್ಬೋದಲ್ಲ? ಹೇಳಲ್ಲ. ಹೇಳ್ರಿ. ಬರೀ ಹೋಳು MTV ಸುಬ್ಬುಲಕ್ಕಿಗೆ ಬರೀ ಹೋಳು. ಮಾದಗೌರಿಗೆ ಎಲ್ಲ ತೋರಿ. ಬರೀ ಹೊರಟು. ಅಷ್ಟೇ ಬರೀ ಹೋಳು. ಹೋಗ್ಲಿ ಬಿಡು. ನನ್ನ ಹೆಸರು ಮಂದಾಕಿನಿ ಅಂತ. ಎಲ್ರು ಪ್ರೀತಿಯಿಂದ ಮಂದು ಮಂದು ಅಂತ ಕರೀತಾರೆ. ಯವ್ವ ಹಾಗಾದ್ರೆ ದೊಡ್ಡದೈತ್ರಿ ನಿಮ್ದು. ನಿನ್ನ ಬಾಯ ಬೋಳ್ಕೊಂಡು ಗೂಡ್ತರ್ಕ ಏನ್ ದೊಡ್ಡದಾಗುತ್ತೆ? ನಿನ್ನ ಬಾಡಿ ಸೈಜು ಮತ್ತೆ ಅಂದಂಗ ನಿಮ್ದೇನಂತ ಗೊತ್ತಾಗಿಲ್ಲ. ಅದೇ ಹೆಸರು ಅದ್ ಯಾಕೆ ಹೇಳಿದ್ರಿ? ನಾಗಪ್ಪನ ಮಗ ನಾಗಪ್ಪನ. ನಿನ್ನ ಹೆಸರು ನಮ್ಮ ಹೆಸರು ಇಷ್ಟೊತ್ತು ಕರೆದಂಗ ಮಿಷಿನ್ ಅಂತಾನೇ ಕರೀರಿ. ನಿನ್ನ ಬಾಯಿ ತುಂಬಾ ಸಕ್ಕರೆ ಒಯ್ದು ನಮ್ಮ ಅಂಗಡಿ ದೊಡ್ಡ ಬಾಯಿ ನಿಂತ್ಬಿಡ್ತೀವಿ. ಬೇಡ ಕಣಪ್ಪ. ನೀನು ಬಾಳೆ ಇಡೋದು ಬೇಡ, ನಾನು ಇಸ್ಕೊಂಬೋದು ಬೇಡ. ಬ್ಯಾಡ ಅಂತ ಅನುಬೇಡ ನನ್ನ ಬೇಡ. ಮಾಡ್ಕೊಂಡು ನಿನ್ ಲೈಫ್ ನಮ್ ಜೋರ ಕೊಡಿಸ್ತೀನಿ ನಿಮ್ಗೆ ಲಿಂಬು ಸೋಡಾ. ಸೋಡಾನು ಬೇಡ, ಏನು ಬೇಡ. ಬೇಡ ಮಾರಾಯ, ಬಾ. ನನ್ನ ಮ್ಯಾಲೆ ಪ್ರೀತಿ ಆಯ್ತಾ? ಇಷ್ಟೈತಿ. ಬೆಳಗರ ತನಕ 5 ಗಂಟೆ ತನಕ ಆಟ ನಿಲ್ಲ. ನಾನು ಹೇಳಂಗಿಲ್ಲ ಬೇಡ. ನೋಡಪ್ಪ, ನನ್ನ ಮ್ಯಾಲೆ ಪ್ರೀತಿ ಅನ್ನೋದಿದ್ರೆ ಈಗಿನ ಹೆಣ್ಮಕ್ಳು ಬಾರ್ಬರಿ ಅಂದ್ರೆ ಡ್ರೆಸ್ ಹಾಕಾರಪ್ಪ. ಇಲ್ಲಿ ಏನಂತಾರ ಅನಿಸ್ತ? ಹಾಕಾರ, ಮಿಟ್ಟಿ ಹಾಕರ, ಚೂಡಿದಾರ್ ಹಾಕರ, ಪ್ಯಾಂಟ್ ಶರ್ಟ್ ಹಾಕರ, ಅವನ್ನೆಲ್ಲ ನಾವು ಹೊಂದ್ಕೊಡು, ಆಮೇಲೆ ಪ್ರೀತಿ ಮಾಡು. ಅಷ್ಟೇ ತಾನೇ. ಅಷ್ಟೇ ಅಷ್ಟೇ. ನೀನು ನನ್ನೊಳಗಾದ್ರೆ ಬರೀ ಡ್ರೆಸ್ ಏನು ನಮ್ಮೂರ್ ಮನುಷ್ಯರನ್ನೇ ಏನ್ ಮುಂತಿರೋಕ್ ಯಾ ಬರ್ಗೆಟ್ಟವ್ರಿ, ಮಗರಂಗ ಮಾತಾಡ್ಬೇಡ. ಇದಕ್ಕೆ ಬಾರಿ ಬಂಡವಾಳ ಖರ್ಚಾಗುತ್ತೆ ಗೊತ್ತೇನು? ಅದೆಷ್ಟಾಗುತ್ತೆ ಆಗ್ಲಿ ಬಿಡಿ. ನೀನ್ ಕೇಳೋದ್ ಹೆಚ್ಚ, ನಾನ್ ಕೊಡ್ಸೋದ್ ಹೆಚ್ಚ. ಹಿಂಗಂದ ಎಷ್ಟು ಮನೆ ದೀಪ ಕೆಡಿಸ್ಬಂದು ಏ ಎಡೆ. ಹೇಳ್ಕೊಂತೀವ, ಏನೋ ಸಾಧನೆ ಮಾಡಿ ನನಗೆ 2 ನೀನು ಏನೋ ತಂದು ಕೊಡ್ತೀನಿ. ನಾ ಯಾಕೆ ಬೇಡ ನೀವು ಹೊಡೆ ನಾಟಕ ಮಾಡುವ ಕೋರಿ ಕುಣಿತಾಳ ದೋಸ್ತ ಬಾರಿ ಎಪ್ಪಿಸಿ ತೋರಿಸುತ್ತಾಳೆ ಗಗರಿ ಹುಡುಗರು ಹೋಗವ ಹವಾರಿ. ಅಲ್ಲ ಬರ ಮುದುಕರ ಕುಂತಾರಲ್ಲ. ಆಯ್ತು ಜಾತ್ರೆ ಮಾಡುವ ಖಾತ್ರಿ ಬರಬೇಕು ನೀರಾತ್ರಿ ರಾಯನಹಳ್ಳಿ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕು ನೀರಾತ್ರಿ.
ಈಗ ಹೊಡೆಯಜ್ಜ, ನಿನಗೆ ಸಮಾಧಾನ ಆಗುವುದು ನೋಡಿ. ಯಾಕೆಂದರೆ ನನ್ನ ವಿಜಯೋತ್ಸವ ಮುಗಿದಿದೆ. ನಿನಗೆ ತೃಪ್ತಿ ಆಗುವುದು ನೋಡಿ ಅಜ್ಜ. ಗಂಗು ಮಗು, ನೀ ಮಾಡಿದ್ದು ತಪ್ಪಲ್ಲವೇ? ಅಜ್ಜ, ನಾನು ಮಾಡಿದ್ದು ತಪ್ಪು. ಏಕೆಂದರೆ ನಾನು ಬಡವ, ನನ್ನ ಹತ್ರ ಹಣವಿಲ್ಲ, ಯಾವ ಮಂತ್ರಿಯ ಬೆಂಬಲವಿಲ್ಲ. ಹಾಗಾಗಿ ನಾನು ಮಾಡಿದ್ದು ತಪ್ಪಲ್ಲವೇ ಅಜ್ಜ? ತೋರ್ಗನ ಕಾದು ದೊಡ್ಡ ಬೋರೇಗೌಡ ಅನ್ಸೋಮಕ್ಕಂತ ಇದೆಯೇನೋ. ಸಾಯೋ ತನಕ ಕತ್ತಲೆ ಕೋಣೆಯಲ್ಲಿ ಕಡಿಬೇಕಂತ ಇದೆಯೇನೋ. ಅಜ್ಜ, ಹಾಗಂತ ಸುಮ್ಮನಿದ್ದರೆ ಇವತ್ತು ಅವನ ತಂಗಿನ, ನಾಳೆ ನಿಮ್ಮ ತಂಗಿನ, ನಾಡಿದ್ದು ಪ್ರಾಯದ ವಸ್ತಿರುವ ನಿನ್ನ ಸ್ವಂತ ಮಗಳನ್ನೇ ತಪ್ಪು ತಿಂದು, ಹಣ್ಣು ತಿನ್ನನ್ನೇ ತಿಂದು ಸಿಪ್ಪಿನ ಬೀದಿಗೆ ಎಸೆಬಿಡ್ತಾರೆ ಅಜ್ಜ, ಬೀದಿಗೆ ಎಸೆಬಿಡ್ತಾರೆ. ಹಾಗಂತ ನಿನ್ನ ಜೀವನ ಹಾಳು ಮಾಡಬೇಕಂತ ಇದೆಯೇನೋ. ಕೊಲೆಗಾರನ್ನ ಪಟ್ಟ ಕಟ್ಕೊಳ್ತೀಯಾ? ಅಜ್ಜ, ಶಿವ ಹರಿಯು ನಮ್ಮ ಶಿಶುರೂಪ ಮಾಡಿ ದೊಡ್ಡದಲ್ಲಿ ತೂಗುವ ತಾಯಿ ಕುಲವೇ ತೃಣ ಸಮಾನ ಅಜ್ಜ. ಇಂಥ ತಾಯಿ ಗಂಡರ ತಲೆ ಕಡಿತಾರೆ ವಿನಃ ಪ್ರಾಣ ಓದು ತಲೆ ಹಿಡಿಯಲ್ಲ ಅಜ್ಜ, ನಡೆಯಲ್ಲ. ಗಂಗು, ಈ ದೇವಿ ಹಣ, ಅಂತಸ್ತು, ರಾಜಕೀಯ ಬೆಂಬಲ ಇಡೋ ಕರೆಯವನು ಕಣೋ. ಯಾವುದಕ್ಕೂ ಏಸದ ಮನುಜರವರು. ಗಂಗು, ಅವರು ಬರುವುದರೊಳಗಾಗಿ ಇಲ್ಲಿಂದ ಪಾರಾದ ಮಗು. ಬರಲಿ ಅಜ್ಜ, ಬರಲಿಲ್ಲ ಬರಲಿ. ಭಾರತ ದೇಶದ ಎರವರ ಹೆಣ್ಣು ಮಕ್ಕಳನ್ನು ಹುಟ್ಟಿದೆ ಸುಟ್ಟು ಹೋಗ್ತೀನಿ ಅನ್ನೋ ಸಿದ್ಧಾಂತವನ್ನು ತೋರಿಸ್ತೀನಿ. ಎದುರೋಡಿದವರು ಎದೆ ಮುರಿದು ಈ ಮಣ್ಣಿನಲ್ಲಿ ಉದಿಗಿರುವ ದೇಶಾಭಿಮಾನವನ್ನು ಮನಗಾಡಿಸ್ತೀನಿ. ಕೈ ಎತ್ತಿದವರ ಕಚ್ಚೆ ಬಿಚ್ಚಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿಸ್ತೀನಿ. ಕನ್ನಡದ ಕನ್ಯರೆಂದರೆ ಪ್ರತಿಯೊಬ್ಬ ಕಾಮುಕವನ್ನು ಕೈಗೂ ಮುಗಿದಾಗ ಮಾಡಿ ಈ ಕರ್ನಾಟಕ ಸಿಂಹಕ್ಕೆ ಇರೋ ತಾಕತ್ತು ಏನಂತ ತೋರಿಸ್ತೀನಿ ಅಜ್ಜ, ತೋರಿಸ್ತೀನಿ. ಶಭಾಷ್ ಶಭಾಷ್, ನಿಜವಾದ ಗುಂಡಿಗೆರ ಗಂಡು ಮಾತನಾಡುವ ಇದು. ಇಂಥ ಒಬ್ಬ ಲೋಫರನ್ನು ಕೊಂದು ನೀನು ತಿಳಿದುಕೊಳ್ಳಬೇಕು. ನೋ ನೋ ಜಾನ್, ನೋ ಜಾನ್. ಜಾನ್, ಈ ಹೆಣನ ಸೇರಿಸಬೇಕಾದ ಜಾಗಕ್ಕೆ ಸೇರಿಸು. ಉಪಕಾರ ಮರೆಯಲಿಕ್ಕಾಗಲ್ಲ ದಣಿ. ಈ ಹುಡುಗ ಮಾಡಿದ ತಪ್ಪನ್ನು ಮನ್ನಿಸಿ ದಾರಿ ತೋರಿದ ನೀವೇ ದೇವರು. ದೇವರು. ನಮ್ಮ ದೇಶ ರಾಮರಾಜ್ಯವಾಗಬೇಕಾದರೆ ಚಿಂತ ಕಾಮಕರೆಲ್ಲ ನಾಶವಾಗಲೇಬೇಕು. ನೋಡು ಗಂಗು, ಓದಿ ವಿದ್ಯಾವಂತನಾದರೂ ಕೆಲಸವಿಲ್ಲ, ಹಗಲೆಲ್ಲ ದುಡಿದ ಗಂಜಿಗೂ ಸಾಲದು. ಹೀಗಿರುವಾಗ ಈ ಕಡಿದ ಕನಸು ನನಸಾಗಲು ಸಾಧ್ಯವೇ? ನೀನು ನಾನು ಹೇಳಿದಂತೆ ಕೇಳಿದರೆ ನಿನ್ನ ಎಲ್ಲ ಕೆಲಸಗಳನ್ನು ಕೇವಲ ದೇವನದಿಂದ ನನಸಾಗಿಸು ಯೋಚನೆ ಮಾಡು. ನೋಡಿದೆಯಾ ಗಂಗು, ನಮ್ ಗಣ್ಯರು ಎಂತೋರು. ಇಂಥವರ ಪುಣ್ಯ ಸಿಗಬೇಕಾದರೆ, ಇಂಥವರ ಸಂಘ ಸಿಗಬೇಕಾದರೆ ಪುಣ್ಯ ಮಾಡಿರಬೇಕು. ಇವರು ಕೊಟ್ಟ ಕೆಲಸವನ್ನ ಮೇಲು ಕೀಳು ಎನ್ನದೆ ಶಿರ
ಶಿರಸ ವಹಿಸಿ ಮಾಡಿ ಅವರ ಮೆಚ್ಚುಗೆಗೆ ಪಾತ್ರನಾಗು. ಸರಿ ಅಜ್ಜ. ಸರ್, ನಿಮ್ಮಂತವರು ಕೋಟಿಗೊಬ್ಬರು ಸರ್. ನಿಮ್ಮಂತವರ ಸಂಘ ಸಿಗಬೇಕಾದ್ರೆ ಪುಣ್ಯ ಮಾಡಿರಬೇಕು. ನಿಮ್ಮಂತವರು ನೋಡಿದ್ರೆ ಎಷ್ಟೋ ಆನಂದವಾಗ್ತಿರುತ್ತೆ ಸರ್. ಮರುಜನ್ಮ ಅಂತ ಇದ್ರೆ ನಿಮ್ಮ ತಮ್ಮದಾಗಿ ಹುಟ್ಟಬೇಕು ಅಂತಿದೆ ಸರ್. ಮರುಜನವಲ್ಲ ಕಣೋ, ಇವತ್ತಿನಿಂದಲೇ ನೀನು ನನ್ನ ತಮ್ಮ, ನಾನು ನಿನ್ನ ಅಣ್ಣ. ನಮ್ಮ ಇಬ್ಬರಿಗೆ ಹಿರಿಯರು ಈ ರಮಚ. ಸಾಹುಕಾರ್ರೆ, ಈ ನಿಮ್ಮ ಬಾಂಧವ್ಯ 106 ಕಾಲ ಹೀಗೆ ಇರಲಿ ಸಾಹುಕಾರ್ರೆ. ಗಂಗು, ಈ ಸಂತೋಷದ ಸುದ್ದಿಯನ್ನ ನಿಮ್ಮ ಮನೆಯವರಿಗೆ ತಿಳಿಸಿ ಸಿಹಿ ಹಂಚೋಣ. ಬಾ ಬರೋಣವೇ ಸರ್? ಹೋಗಿ ಬನ್ನಿ. ಬಿಸಿ ರಕ್ತದ ಆವೇಶದಲ್ಲಿ ಬೇಟೆಗಾಗಿ ಆತರಿತಿರೋ ಗಂಗು, ಇನ್ನು ಮುಂದೆ ಗೋಲ್ಮೆಚ್ಚಿನಂತೆ ಮಿಂಚುವುದು ಈ ಸೂರ್ಯಸಿಂಹನ ಗಂಗು. ನ್ಯಾಯ, ನೀತಿ, ಧರ್ಮ ಪಥದಲ್ಲಿ ನಡೆಯಬೇಕಾದ ನಿನ್ನನ್ನು ಹಿಂಸೆ, ಧೈರ್ಯ, ಸೇರಿದ ಸಬ್ಬಾಸ್ತ್ರವಂತೆ ಮಾರ್ಪಡಿಸಿ ನನ್ನ ಮನದ ಮಹಾಸೆಗಳನ್ನು ಇರಿಸಿಕೊಳ್ಳವೇ. ಇಡೀ ಸಮಾಜಕ್ಕೆ ಮಾದರಿಯಾಗಬೇಕೆಂದ ನಿನ್ನನ್ನು ಇಡೀ ವಿಶ್ವಕ್ಕೆ ಮಾರುಕರುತೆಯನ್ನಾಗಿಸುವೆ. ನಿನ್ನ ಎದೆಯಲ್ಲಿರುವ ಸದ್ಗುಣ ಬಳಿಯನ್ನು ಕಿತ್ತಿ ಎಸೆದು ಆ ಜಾಗದಲ್ಲಿ ಗುಂಡಾಯಿಸುವೆ. ಈ ಸಮಾಜಕ್ಕೆ ಮಾದರಿಯಾಗಬೇಕಾದ ನಿನ್ನನ್ನು ವಿಶ್ವಕ್ಕೆ ಮಾರುಕರುತೆಯನ್ನಾಗಿಸುವೆ. ಅದೇ ನನ್ನ ಆಸೆ. ಮೈ ಸನ್ ಪ್ರಶಸ್ತಿ. ಮಸ್ತ್ ಮಸ್ತ್ ಹುಡುಗಿ ಬಂದ. ನಾನು ನಿನ್ನ ದೋಸ್ತು ಅಂದ್ರೆ ಮುಂದೆ ಕುಂತಿರೋ ನನ್ನ ಅಪ್ಪಾಜಿಗಳೇ, ಸೆಂಟ್ರಲ್ ಕುತ್ಕೊಂಡಿರೋ ನನ್ನ ಹಾಂಟಿಗಳೇ, ಅಲ್ಲಿ ಇಲ್ಲಿ ಕುತ್ಕೊಂತಿರೋ ನನ್ನ ಡೌಗಳೇ, ಹಾಲು ಹಾಲು ಯಾರ ಹಾಕಿಸ್ಕೊಂತೀರಾ? ಹಾಲು ಕರಿಯಮ್ಮೆಂದ ಕರ್ಕೊಂಬಂದಿರೋ ತಾಜ ಹಾಲು, ಸೇರಿ ಕಳಿಯಂಗಿಲ್ಲ, ತಕ್ಕಡಿ ಇಟ್ಟು ತೂಗಂಗಿಲ್ಲ. ಮುಖ ನೋಡಿ ಹಾಕ್ತೀನ್ರಿ ನನ್ನ ಗಟ್ಟಿ ಹಾಲು. ಏನಾದ್ರೂ ತಪ್ಪಾದ್ರೆ ಹಿಡಿತೀವಿ ನಿಮ್ಮ ಕಾಲು, ತಪ್ಪಾಗಿದ್ರೆ ಹಿಡಿತೀವಿ ನಿಮ್ಮ ಕಾಲು. 16 ಸಾರಿ ನೋಡ್ತೀವಿ ಜೈಲು. ಬರ್ರಿ 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 ಬರ್ರಿ, ಚಲಾರೋ ಮಾರಿದ್ರೆ ಯಾರು ಬರ್ರಿ. ಮದುವೆಯ ವಯಸ್ಸು ಎಲ್ಲಿನ ಸೊಗಸು ಗಂಡನ
ಇಲ್ಲ ಇಲ್ಲ ಅಷ್ಟು ಸುಲಭವಾಗಿ ಎತ್ತಲ್ಲ. ಇಲ್ಲ ಅವರು ನನಗೇನಾದ್ರೂ ಲೈನ್ ಹೊಡಿತಾರೇನು? ಅದಕ್ಕೆ ಸತ್ರ ಮುದಿಗೂಬ್ಳಿಗೆ ನನ್ನ ಮಾತ್ರ ಹಾಲು ಹಾಕಲ್ಲ. ಬಾರಿ ಚಂದ ಐತಿ ನಿನ್ನ ವ್ಯಾಪಾರ. ಅಂದಂಗೆ ಅವ್ರಿಗೆ ಇವ್ರು ಹಾಕ್ತಿದ್ರಿ ಏನಂತ ನಿನ್ನ ಹಾಲು ನನಗರ ಹಾಕಿ ನಿನ್ನ ಹಾಲು. ಅಯ್ಯಯ್ಯೋ ಅಯ್ಯಯ್ಯಯ್ಯಯ್ಯ ನಿಮ್ಮೋನ ನಿನ್ನಂತ ಹರೇದ ಹುಡುಗಿಗೆ ಹಾಕದೆ ಹೋದ್ರೆ ಅವನವನು ನನ್ನ ಕೈ ಲೆಕ್ಕ ಹೊಡೆಯೋದಿಲ್ವಾ? ನೀನು ಕಾಸೇ ಕೊಡ್ಬೇಡ ನನ್ನ ಚಿನ್ನ, ಹಾಕ್ತೀನಿ ಬಾರೆ ನನ್ನ ಹಾಲ. ನೀನು ಅವನ ಬಿಂಡ್ರಿಗೆ ಹಾಲು ಮಾಡ್ತದೆ ಇಂಥ ಹಲ್ಕ ಕೆಲಸ ಮಾಡ್ತೀಯಲ್ಲ. ನೀ ನಿನ್ನ ನಾನು ಏನ್ ಮಾಡ್ತೀನಿ ಮಾಡ್ತಾ ಇರು. ಏನು ಮಾಡ್ತೀಯ? ಏನ್ ಮಾಡೋಕ್ಕಾಗುತ್ತೆ? ನೀನೇನೆಲ್ಲ ಮಾಡ್ತೀಯ? ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೆ? ಆದ್ರೆ ನಾನು ಮನಸ್ಸು ಮಾಡಿದ್ರೆ ನಿನ್ನ ಅಮ್ಮ ಆಗೋದು ಮಾಡ್ತೀನಿ, ಗೊತ್ತೇನು? ನೀ ಮಮ್ಮಿ ಏನಂದ್ರೆ ನೀನು ಹೇಳು. ಯಾಕ ಮಗನ ನಾನು ಯಾರಂತ ಗೊತ್ತಿಲ್ಲ. ಗೊತ್ತಿದೆ ಗೊತ್ತು. ನೀನೊಂದು ಹೆಣ್ಣು, ವಯಸ್ಸು 18, ಕೊರಳಾಗಿನ್ನೂ ಬಿದ್ದಿಲ್ಲ 3 ಗಂಟೆ. ಸಾಕು ಮನ್ಸ ನೀನು ನೋಡಪ್ಪ, ನಮ್ಮ ಮಾವ ಕೆಲಸ ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್. ನಾನು ಮನಸ್ಸು ಮಾಡಿದ್ರ ನಟ್ಟು ಹಂಗು ಮಾತ್ರ ಮಾಡ್ಬೇಡ್ರಿ, ಪೊಲೀಸರು ಮಾತ್ರ ಬೇಡ್ರಿ. ಬೇಕಿದ್ರ ನಿಮ್ದು ಚೆನ್ನಾಗಿ ತೊಳೆದು ಬೇಕಿದ್ರೆ ಬೊಟ್ಟಿಟ್ಟು 1 ಸಾರಿ ಸಾಕಾಗದಿದ್ರು 21 ಸಾರಿ ಮಾಡಿ ಅಂತ ಮಾಡ್ತೀರಲ್ಲ? ನೀನು ಸಾಮಾನ್ಯದಲ್ಲ ಬಿಡು, ಸಾಮಾನ್ಯದಲ್ಲ ಬಿಡು. ಹೌದು ಮತ್ತೆ ಏನು? ನೀನು ಸಾಮಾನ್ಯದಲ್ಲ, ಸಾಮಾನ್ಯದಲ್ಲ. ನೋಡ ನೋಡು. ಬಾಲಿವುಡ್ ಈ ಕಡೆ ಬೈಲಿ ಏನದು ನೀನು ಹೊರಡದು ನಿಮ್- 21 ಸರಿ ಮಾಡದೆ ಏನಂತಿ? ಅದೇ ಚಿನ್ನ, ನಿನ್ನ ಪಾದ ತೊಳೆದು ಪೂಜೆ ಮಾಡ್ತೀನಿ ಅಂತೆ. ಭಕ್ತ ಭಕ್ತ ಹೇಳಿ ಗೊತ್ತು. ನಿನ್ನ ಭಕ್ತಿಗೆ ಮೆಚ್ಚಿರುವೆ, ನಿನ್ನ ತಪ್ಪುಗಳನ್ನೆಲ್ಲ ಮನ್ನಿಸಿರುವೆ. ನಾನು ಹೊತ್ತು ಸ್ವಲ್ಪ ನಿಲ್ರಿ. ಏನ್ರಿ ಹಿಂಗ್ ಬಂದಂಗ ಹೋದ್ರೆ ಹೆಂಗ ಹಾಕ್ತೀನಿ? ಮತ್ತೆ ನನ್ನ ಮಗನಿಗೆ ಊಟಕ್ಕೂ ಇಟ್ಟು ಆಯ್ತು. ಆಮೇಲೆ ನೀವು ನನ್ನ ಹತ್ರ ಹಾಕಿಸ್ಕೊಳ್ಳಿದ್ರು ಪರವಾಗಿಲ್ಲ. ಇವತ್ತೊಂದು ದಿನ ನಾನು ನಿನ್ನ ನಂಬ್ಕೊಂಡು ಹಾಕಿಸ್ಕೊಂಡು ಹೋಗ್ರಿ. ರೀ ಮೇಡಮ್, ನೀವು ಹಾಕಿಸ್ಕೊಳ್ಳಿದ್ರು ಪರವಾಗಿಲ್ಲ, ಒಂದು ಸಲ ಕೈನಾಗೆ ತಕೊಂಡು ಕಣ್ತುಂಬ ನೋಡ್ರಿ ನನ್ನ ಹಾಲು. ಒಂದು ಸಲ ಹಾಲಿನ ರುಚಿ ನೋಡಿದ್ರೆ ಸಾಕು. ಬೆಳಿಗ್ಗೆಯಿಂದ ಮಮ್ಮ ಹಕ್ಕು ಮಮ್ಮ ಹಕ್ಕು ಮಮ್ಮ ಹಕ್ಕು ಮಮ್ಮ ಹಿಂದನೇ ಬರ್ಬೇಕು. ಮ್ಯಾಲ ನೋಡಿದ್ರೆ ನಾವು ಆಕಿರಿಕೆ ಬರ್ತೇವೆ. ಇನ್ನು ಒಳಗಡೆ ಹೆಂಗೆ ಅಥವಾ ಏನೋ ನಿನ್ನ ಮಾಲ ಅಯ್ಯೋ ನನ್ನ ಅದು ಯಾವಾಗ ಗೊತ್ತಿಲ್ಲ. ಅಯ್ಯೋ ನನ್ನ ಚಿನ್ನ, ಮ್ಯಾಲೆ ನೋಡಿದ್ರೆ ಹಂಗೈತೆ, ಒಳಗ್ ನೋಡ್ತಾ ಇದ್ರೆ ಆಹಾಹಾ ಅಯ್ಯೋ ನೋಡ್ತಾನೇ ಇರ್ಬೇಕನ್ಸುತ್ತೆ ಚಿನ್ನ. ಯಾಕೇನೋ ಸಿಕ್ಕಾಕೊಂಡಿದ್ದೆ. ಒಂದು ಸರಿ ನನ್ನ ಹಾಲಿನ ರುಚಿ ನೋಡಿದ್ರೇನೆ ಸಾಕು. ಬೆಳಿಗ್ಗೆ ಸಂಜೆ ಹಾಕು ಮಮ್ಮ ಅಂತ ಹಿಂದೆನೇ ಹುಡ್ಕೊಂಡ್ ಬರ್ಬೇಕು. ಇನ್ನು ಹುಡ್ಕೊಂಡು ಬರಕರ ನನಗಿನ್ನು ಬಂದಿಲ್ಲ. ಅಂದಂಗ ಅದೇನೋ ಮತ್ತೆ ಕ್ಯಾದಾಗ ಇಟ್ಕೊಂಡು ಬಂದಿಯಲ್ಲ, ಏನಂತಿಲ್ಲ ಅದು? ಓ ಇದ ಅದೇ ಒಂದ್ ಕ್ಯಾಲಾಗೆ ಬಳ್ಳೆ ಕಟ್ಟೋ ಲಕ್ಷ್ಮಿ ಹಾಲು, ಇನ್ನೊಂದ್ ಕ್ಯಾಲಾಗೆ ನಮ್ಮ ದಾಸರ ಸುಜತಿನ ಮೊಸರು. ಅದನ್ನ ದುಡ್ಡಿಗೆ ಹಾಕಲ್ಲ. ನನ್ಗೆ ಯಾರಾದ್ರೂ ವಿಶ್ವಾಸದೊಳಗಿದ್ರು ಮಾತ್ರ ಹಂಗೆ ಪುಕ್ಸಟ್ಟೆ ಹಾಕ್ತೀನಿ. ಯಾಕ ನಿನಗೆ ಬೇಕಿದ್ರೆ ಹೇಳು, ಮರಿ ಕರ್ಕೊಂಡು ಹೋಗಿ ನಿನ್ನ ಬಟ್ಟಲು ತುಂಬ ನನ್ನ ಗಟ್ಟಿ ಮೊಸರು ಹಾಕಿ ಕಳಿಸ್ತೀನಿ ಚಿನ್ನ. ಅಲ್ಲ ಹೇಳುದ ರಾಣಿ, ನಾನೇನೋ ನಿನಗೆ ಇಲ್ಲ ಹಾಕಕ್ ರೆಡಿದೀನ್ರಿ. ಆದ್ರೆ ನಿನ್ನ ವಾರಿಗೆಯರು ಹುಡುಗಿಯರದೊಂದು ಕಾಟ. ನಾನೇನಾದ್ರೂ ನಿನಗೆ ಇಲ್ಲ ಹಾಕೋದನ್ನ ಅವನು ನೋಡಿದ್ರೆ ಲೇವೇನು ಅವಳಿಗೆ ಮಾತ್ರ ಚೆನ್ನಾಗಿ ಹಾಕ್ತೀಯ, ನನಗಾದ್ರೆ ಯಾಕೆ ಹಾಕಲ್ಲ ಅಂತ ಹೇಳಿ ನಾನು ಹಾಲಿನ
ಮೊಸರೇನು ಬಳ್ಳೆ ಕಟ್ಟದ ತಿಮ್ಮಿ ಮೊಸರು ಕಂಡಿದ್ದಿ ಏನು? ಹಾ ಅದಕ್ಕೆ 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 ನಾವೇನಿದ್ರೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇರೋರಿಗೆ ಮಾತ್ರ ಹಾಗೆ ಹಾಗೆ ಪ್ರಿಯ ವಿಶ್ವಾಸ ಇರೋರಿಗೆ ಮಾತ್ರ ಹಾಕೋದು. ಅಂದ್ರೆ ನನ್ನ ಮ್ಯಾಲ ನಿನಗ್ ಪ್ರೀತಿ ಐತಿ ಅಂದಂಗ. ಇನ್ನು ಕಣಿ ಕೇಳ್ತಿಯಲ್ಲ ನನ್ನ ಚಿನ್ನ, ನನಗಿರೋ ನಿನ್ನ ಮೇಲೆ ನನಗಿರೋ ಪ್ರೀತಿನ ನಿನ್ನ ಹತ್ರ ಹೇಳಕ್ಕಾಗ್ತೆ. ಇಷ್ಟು ದಿನ ಕನಸಲ್ಲೇ ಸುಖ ಪಟ್ಟಿದ್ದೀನಿ ಗೊತ್ತೇನು? ನೋಡಕ್ಕ ಎಲ್ಲಾರು ಯಾಕ ನಿನ್ನ ಹೆಂಡ್ರ ನನ್ನ ಹೆಂಡ್ರೆ ಇಷ್ಟೊಕ್ಕೆ ಆಯ್ತು ಬೆಳಿಗ್ಗೆ ಕೋತ ಹೌದೌದು. ನಿಮ್ಮನ್ನ ಹಿಡ್ದಂಗ ಇರ್ತದ ಮತ್ತ. ಹಿಂಡಲ್ಲ ಹಂಗಲ್ಲ ಹಿಂಡಲ್ಲ. ಹೌದು ಯಾವಾಗ ನೋಡಿದ್ರು ನನಗೂ ಅಷ್ಟು ನಿನ್ನದೇ ಧ್ಯಾನ. ನಾನು ಸುಮ್ಕ ಮಾಡ್ತಿದ್ದೆ ನಿನ್ನ ಹತ್ರ ಕದನ. ಹಾಗಿದ್ರೆ ಹಿಡಿ ನಿನ್ನ ಬಟ್ಟಲ ಹಾಕ್ತೀನಿ ನನ್ನ ಗಟ್ಟಿ ಮೊಸರ. ಬಟ್ಲು ಪ್ಲೀಸ್ ಅಂದ್ರೆ ಮತ್ತೆ ಯಾಕೆ ಮಾಡ್ತೀವಿ ಹಾಗೆ ಅಂತ ಕಿಚ್ಚಗ್ರಿ ಹತ್ತು ಒರೆ ಒಂದೊಂಬತ್ತ ಲೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಲ್ತಾಳ ಕಡಿ ಬಿಡಿಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ.
ನಾನು ಸುಳ್ಳ ಮಾಡ್ಕೊಳಲ್ಲ ಬಾಬಾ